ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಬಜರಂಗ ದಳದವರು ವಾರ್ನಿಂಗ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಯಾಕೆ ಕೊಟ್ಟಿದ್ದಾರೆ, ಕಾರಣ ಏನು ಬರ್ತಾ ಇದೆ ನೋಡಿ. ವಿಸ್ತಾರ ನ್ಯೂಸ್ ಲಂಚ್ನ ಮೊದಲ ಬ್ರೇಕಿಂಗ್ ನ್ಯೂಸ್. ಸಿನಿಮಾ ನಾಟಕಗಳಲ್ಲಿ ದೈವಾರಾಧನೆಯನ್ನ ಪ್ರದರ್ಶನವಾಗಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಿಗೆ ದೈವಾರಾಧಕರು ಮನವಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಬಜರಂಗ ದಳದವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ದೈವಾರಾಧಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ಗೆ ದೈವಾರಾಧಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಬಜರಂಗ ದಳದವರ ವಾರ್ನಿಂಗ್ ಇದು. ದೈವಾರಾಧಕರ ಸಂಘಟನೆಗೆ ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈಗಾಗಲೇ ದೈವಾರಾಧಕರು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ದೈವಾರಾಧಕರ ಸಂಘಟನೆಗೆ ಹಿಂದೂ ಸಂಘಟನೆಗಳು ಸಾಥ್ ಕೊಟ್ಟರು. ವಿಷಯ ಇಷ್ಟೇ, ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಾರ್ನಿಂಗ್ ಕೊಟ್ಟರು. ಸಿನಿಮಾ ನಾಟಕಗಳಲ್ಲಿ ದೈವಾರಾಧನೆ ಪ್ರದರ್ಶನ ಮಾಡಬಾರದು ಅಂತ ಬಜರಂಗ ದಳದ ಮುಖಂಡ ಶರಣ್ ಪಂಫೆಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದೆ ಸಿನಿಮಾದಲ್ಲಿ ದೈವಾರಾಧನೆಯ ಪ್ರದರ್ಶನ ಆಗಬಾರದು. ಕಂಡಲ್ಲಿ ದೈವಾರಾಧನೆ ಪ್ರದರ್ಶನವಾದರೆ ನಾವು ಮುತ್ತಿಗೆ ಆಗ್ತೀವಿ. ಪ್ರದರ್ಶನ ಮಾಡಿದ್ರೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ. ಖಾಸಗಿ ವಾಹಿನಿ ಧಾರಾವಾಹಿ ತಂಡಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೀರಿಯಲ್ನ ನೀವು ಪ್ರದರ್ಶನ ಮಾಡಿದ್ರೆ ಬೆಂಗಳೂರಿಗೆ ಬಂದು ಮುತ್ತಿಗೆ ಆಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ದೈವಾರಾಧನೆ ದೃಶ್ಯ ಧಾರಾವಾಹಿ ಪ್ರಸಾರ ಆಗಬಾರ್ದು ಅಂತ ಒಂದ್ ಕಡೆ ಡಿಸಿಗಳಿಗೆ ಮನವಿ ದೈವಾರಾಧಕರಿಂದ. ದೈವಾರಾಧಕರ ಸಂಘಟನೆಗೆ ಹಿಂದೂ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾರೆ. ಇದಿಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ತಿರುವಂತಹ ಮಾಹಿತಿ. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಿಗೆ ದೈವಾರಾಧಕರ ಮನವಿಯನ್ನು ಕೊಟ್ಟರು. ದೈವಾರಾಧಕರ ಸಂಘಟನೆಗೆ ಹಿಂದೂ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾರೆ. ಈ ನಡುವೆ ಬಜರಂಗ ದಳದ ಮುಖಂಡ ಶರಣ್ ಪಂಫೆಲ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ಸಿನಿಮಾ ನಾಟಕಗಳಲ್ಲಿ ದೈವಾರಾಧನೆ ಪ್ರದರ್ಶನ ಆಗಬಾರದು, ಪ್ಲಸ್ ಖಾಸಗಿ ವಾಹಿನಿ ಪ್ರಸಾರ ಮಾಡುವಂತಹ ಸೀರಿಯಲ್ ಅನ್ನು ಕೂಡ ಈ ದೈವಾರಾಧನೆ ಪ್ರಸಾರ ಆಗಬಾರದು. ಹಾಗೇನಾದ್ರೂ ಆದ್ರೆ ಬೆಂಗಳೂರಿಗೆ ಬಂದು ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಶರಣ್ ಪಂಫೆಲ್ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಬನ್ನಿ ನೋಡೋಣ. ಮಾಧ್ಯಮ ಸಂಸ್ಥೆಗೆ ಒಂದು ಮನವರಿಕೆ ಮಾಡ್ಬೇಕು ಸರ್. ಈಗ ಮನೆ ಬಂದಿದೆ ಅಂತ ಹೇಳಿ ನಮ್ಮ ತುಳುನಾಡಿನ ದೈವಭಕ್ತರಿಗೆ ಮನೆ ಬಂದು ಅದರಲ್ಲಿ ಏನಾದ್ರು ಲೋಪದೋಷ ಇದ್ರೆ ಅವರನ್ನು ಕೂತ್ಕೊಂಡು ಮಾತಾಡಿದ್ರೆ ನಮ್ಮನ್ನು ಕೂತ್ಕೊಂಡು ಮಾತಾಡಿಸಿದ್ರು ಬೇಜಾರು ಸರ್. ನಾವು ಅದಕ್ಕೆ ಏನ್ ಅದರಲ್ಲಿ ಈಗ ಬದಲಾವಣೆ ಮಾಡ್ಬೇಕಾದ್ರೂ ನಾವು ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ತುಳುನಾಡು ಎಂದ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ನಾದಾರಾಧನೆ, ಯಕ್ಷಾರಾಧನೆ, ಭೂತಾರಾಧನೆ ಇದೆಲ್ಲ ವಿಶೇಷವಾದಂತಹ ಸಂಸ್ಕೃತಿಗಳು. ಬಹುಶಃ ನಮ್ಮ ತುಳುನಾಡಲ್ಲಿ ನಾವು ದೇವರನ್ನು ಎಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ, ಅಷ್ಟೇ ಭಯ ಭಕ್ತಿಯಿಂದ ಭೂತಾರಾಧನೆಯನ್ನು ಕೂಡ ಮಾಡ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆದಿತ್ಯ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಎಂತಾಯ್ತು, ಯಾಕೆ ಈ ವಾರ್ನಿಂಗ್ ಕೊಟ್ಟಿರೋದು, ಯಾಕೆ ಎಚ್ಚರಿಕೆ ಕೊಟ್ಟಿರೋದು, ಯಾಕೆ ಏನಾಯ್ತು? ಈಗಾಗಲೇ ಕರಾವಳಿ ಭಾಗದ ಅಸ್ಮಿತೆಯ ನಂಬಿಕೆ ಅಂತಾನೆ ಹೇಳ್ಬೋದು ದೈವಾರಾಧನೆ. ಇದನ್ನು ಈಗ ಚಲನಚಿತ್ರ ಅಥವಾ ಸಿನಿಮಾದಲ್ಲಿ ಬಂದಿರುವಂತದ್ದು ತುಳುನಾಡಿನ ಜೊತೆಗೆ ಅನೇಕ ಜನರಿಗೆ ಸಮಸ್ಯೆ ಅಷ್ಟು ಆಗಿರುವಂತದ್ದು. ಯಾಕಂದ್ರೆ ನಂಬಿಕೆ ದೇವರು ಅಂತ ಹೇಳುವಂತಹ ವಿಚಾರದಲ್ಲಿ ಇದನ್ನು ನಾಟಕೀಯವಾಗಿ ಸಿನಿಮಾ ಅಥವಾ ನಾಟಕ ಆಗಿರ್ಬೋದು ಅಥವಾ ಇನ್ನಿತರ ಧಾರಾವಾಹಿ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ತೋರಿಸಿರುವಂತದ್ದು ತುಳುನಾಡಿನ ಜನರಿಗೆ ಧಕ್ಕೆಯನ್ನು ಉಂಟು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ದೈವಾರಾಧಕರ ಜೊತೆಗೆ ಬಜರಂಗ ದಳ ಕೂಡ ಸಾಥ್ ನೀಡುವಂತದ್ದು. ಆದ್ರೆ ಖಾಸಗಿ ಚಾನಲ್ ನಲ್ಲಿ ಬಂದಂತಹ ಒಂದು ಧಾರಾವಾಹಿಯಲ್ಲಿ ನಮಗೆ ಒಂದಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ. ದೈವಾರಾಧಕರನ್ನ ನೇರವಾಗಿ ಕೇಳೋಣ, ಒಂದಷ್ಟು ಮಾಹಿತಿಯನ್ನ ನಾವು ಕೂಡ ತಿಳ್ಕೊಳ್ಳೋಣ. ಲೆಟ್ಸ್ ಎಜುಕೇಟ್. ದೈವಾರಾಧಕರು ದಯಾನಂದ್ ಕತ್ತಲ್ ಸರ್ ವಿಸ್ತಾರ ನ್ಯೂಸ್ ಜೊತೆ ಮಾತಾಡೋಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಯಾನಂದ್ ಸರ್ ನಮಸ್ಕಾರ. ನಮಸ್ತೆ. 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 ಇದು ದೈವಾರಾಧನೆ ಪ್ರದರ್ಶನ ಆಗಬಾರದು ಸಿನಿಮಾಗಳಲ್ಲಿ ಮತ್ತು ನಾಟಕಗಳಲ್ಲಿ ಅನ್ನುವ ಅದಕ್ಕೆ ನೀವು ಕೂಡ ಡಿಸಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದಿರಿ? ಗುರುಗಳೇ, ಏನು ಅಂತ ಹೇಳಿದ್ರೆ ಸಾಧಾರಣ 2002ರ ಹೊತ್ತಿಗೆ
ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಆಗ ನಾನು ತುಳುನಾಡ ದೈವಾರಾಧನ ರಕ್ಷಣಾ ಚಾವಡಿಯಿಂದ ಕಟ್ಕೊಂಡು ಮನವಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ವಂಶದ ಹಿರಿಯರು ಈ ರೀತಿ ದೈವಾರಾಧನೆಯನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾಡಿರ್ಲಿಲ್ಲ. ಯಕ್ಷಗಾನ ನಾಟಕ ಸಮ್ಮೇಳನಗಳಲ್ಲಿ ಕಳೆದ ಒಂದು 50 ವರ್ಷಗಳ ಹಿಂದೆ ನಡೆದಿರಲಿಲ್ಲ. ಶಿವರಾಮ ಕಾರಂತರ ಒಂದು ಚಲನಚಿತ್ರದಲ್ಲಿ ಬಂದ ನಂತರ ಆದದ್ದು ಹೊರತಾಗಿ ಇದು ಬಂದಿರ್ಲಿಲ್ಲ, ಯಾವುದೇ ನಾಟಕಗಳಲ್ಲಿ. ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ ಆ ನಾಟಕಗಳೆಲ್ಲ ಅಪಹಾಸ್ಯ ಆಗುವ ರೀತಿಯಲ್ಲಿ ಮತ್ತೆ ವೇದಿಕೆಗಳಲ್ಲಿ ಪ್ರದರ್ಶನ ಕೆಲವುದರಲ್ಲಿ ಒಳ್ಳೆ ರೀತಿಯಲ್ಲಿ ಬಂದ್ರೆ ಕೆಲವರಲ್ಲಿ ಕೆಟ್ಟದ್ದಾಗಿ ಬರುತ್ತೆ, ಮತ್ತೆ ಟ್ರೋಲ್ ಮಾಡುವಂತದ್ದು ಮತ್ತೆ ರೀಲ್ಸ್ ಮಾಡುವಂತ ಇದು ದೈವಾರಾಧನೆಗೆ ಧಕ್ಕೆ ಆಯ್ತು. ನಿಮ್ಗೊಂದು ಗೊತ್ತಿರ್ಲಿ, ದೈವಾರಾಧನೆಯಲ್ಲಿ 16 ಕಟ್ಲೆಗಳ ಸೇವೆ ನಡೆಯುತ್ತದೆ. ಆ 16 ಕಟ್ಲೆಗಳ ಸೇವೆಯಲ್ಲಿ ಅಲ್ಲಿರುವಂತಹ ಯಾವುದೇ ಸಂಗೀತಕ್ಕೆ ಸಾಹಿತ್ಯ ಇಲ್ಲ, ನೆನಪಿರ್ಲಿ. ಅದರಲ್ಲಿ ಬೇರೆ ಬೇರೆ ರೀತಿಯ ನೃತ್ಯಗಳಿದ್ದಾವೆ, ಸಾಹಿತ್ಯ ಇದೆ, ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದು. ಅದಕ್ಕೆ ತುಳುವಲ್ಲಿ ಮಾತಿದೆ, ಆನೆದ ನುರ್ಕು, ಕುದುರೆದ ಸುರುಕು, ನವಿಲದ ನಲಿಕೆ, ಇಟ್ಟಿರಿ ಪಕ್ಕಿದ ಸ್ವರ ಅಂತ ಹೇಳಂತೆ. ಪ್ರಕೃತಿಯಿಂದ ಹೆಣೆದಂತಹ ದೈವಾರಾಧನೆ, ಅದು ಮಾನಸಿಕ ಮತ್ತು ದೈಹಿಕ ವ್ಯಾಧಿಗೆ ಮತ್ತು ಮೂಲಿಗೆಯನ್ನು ಕಂಡುಹಿಡಿದಂತ ಮೂಲ ವ್ಯವಸ್ಥೆ. ಇಂಥದ್ದನ್ನ ಎಲ್ಲಿವರೆಗಿತ್ತು ಅಂತ ಕೇಳಿದ್ರೆ, ಇವಾಗ್ಲೂ ನೀವು ಉಳ್ಳಾಲ ಉಳಿಯಕ್ಕೆ ಹೋದ್ರೆ ಅಲ್ಲಿ ಫೋಟೋ ವಿಡಿಯೋ ಕೂಡ ತೆಗಿಲಿಕ್ಕಿಲ್ಲ, ನಮ್ಮ ಬೆರಾರ ಕ್ಷೇತ್ರ ತೆಗಿಲಿಕ್ಕಿಲ್ಲ. ಆದ್ರೆ ಆ ದೈವಾರಾಧಕರಿಗೆ ಏನಾದ್ರೂ ಮಹಾಶಾಸನ ಸಿಗ್ಬೇಕಂತಿದ್ರೆ ಅವರಿಗೆ ಬಹಳ ಸಮಸ್ಯೆ ಆಗ್ತದೆ ಅಂತ ಹೇಳಿ ಮತ್ತೆ ಅದು ದಾಖಲೀಕರಣಕ್ಕೋಸ್ಕರ ಒಂದಷ್ಟು ವಿದೇಶದಿಂದ ಬಂದವರೆಲ್ಲ ಇಲ್ಲಿ ಫೋಟೋ ಸಂಗ್ರಹನ ಮಾಡಿದ್ರು. ಮಾಡಿದಾಗ ಒಂದು ಸ್ವಲ್ಪ ಶಿಸ್ತಲ್ಲಿತ್ತು, ಅಧ್ಯಯನ ಮಾಡುವಾಗ ಸಂಶೋಧನೆಗೆ ಆಸ್ಪದ ಕೊಟ್ಟ ಮೇಲೆ ಸ್ವಲ್ಪ ಶಿಸ್ತಲ್ಲಿತ್ತು. ಇತ್ತೀಚೆಗೆ ಇದನ್ನೆಲ್ಲ ನಾಟಕಗಳಲ್ಲಿ ಅಳವಡಿಸ್ಲಿಕ್ಕೆ ಆರಂಭ ಆಯ್ತು, ಮತ್ತೆ ಬೇರೆ ಬೇರೆ ಯಕ್ಷಗಾನಗಳಲ್ಲಿ ಅಳವಡಿಸ್ಲಿಕ್ಕೆ ಆರಂಭ ಆಗಿ ಅದು ಹುಚ್ಚಾಟ ಆಯ್ತು, ಹೆಚ್ಚಾಟ ಹೋಗಿ ಅದು ಹುಚ್ಚಾಟ ಆಯ್ತು. ಇವಾಗ ದೈವಾರಾಧನೆ ಈಗ ಗುರುಗಳೇ ಈಗ ಈ ನಾಟಕಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಈ ದೈವಾರಾಧನೆ ಭೂತಕೋಲ ಇದನ್ನೆಲ್ಲ ತೋರಿಸಿದಾಗ ಅದು ಒಳ್ಳೆ ರೀತಿ ಶಿಸ್ತುಬದ್ಧವಾಗಿ ಇರಲ್ವಾ ನಿಮ್ ಪ್ರಕಾರ? ಇಲ್ಲ, ಕೆಲವು ಕಡೆ ಏನಾಗುತ್ತೆ ಅಂತೇಳಿ, ಕೆಲವು ಕಡೆ ಕೆಟ್ಟದಾಗಿ ಬರುತ್ತೆ, ಕೆಲವು ಕಡೆ ಒಳ್ಳೇದಾಗಿ ಬರುತ್ತೆ, ಮನೋರಂಜನೆಗಾಗಿ ಬರುತ್ತೆ. ಒಂದು ವಿಷಯ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ, ಮಾಡಿದೆ ಅಂದ್ರೆ ನಾಟಕಗಳಲ್ಲಿ ಸಿನಿಮಾಗೆ ಸರಿಯಾಗಿ ತೋರಿಸ್ತಾರೆ, ಆದ್ರೆ ಜನ ಅದನ್ನ ಬೇರೆ ತರ ಅನ್ಕೋತಾರೆ ಅಂತಾನೋ ಅಥವಾ ತೋರ್ಸೋರೆ ಸರಿಯಾಗಿ ತೋರ್ಸಲ್ವಾ ಅಂತಾನೋ? ನಿಮ್ಮ ಮಾತೇನು? ತೋರಿಸೋರ ಉದ್ದೇಶನೇ ಮನೋರಂಜನೆಗಾಗಿ ಇರುತ್ತೆ. ನೋಡಿ, ದೈವಾರಾಧನೆಯಲ್ಲಿ ಸಾರ್ವಜನಿಕರು ಪ್ರಾರ್ಥಿಸಿದಾಗ ದೈವ ಆವಾಹನೆ ಆಗುವುದು, ಆದ್ರೆ ಈ ನಾಟಕಗಳಲ್ಲಿ ಯಾವ ರೀತಿ ಅವರಿಗೆ ದೈವ ದರ್ಶನ ಬರುದು? ಒಂದು ಮತ್ತೆ ದೈವಾರಾಧನೆಗೆ ಒಂದು ಚೌಕಟ್ಟಿದೆ ಗುರುಗಳೇ, ಅದು ಪ್ರದರ್ಶನ ಕಲೆ ಅಲ್ಲ, ಅದು ನಿದರ್ಶನ ಕಲೆ. ಅದು ಇನ್ನುಳಿತ ವೇಷ, ಕೃಷ್ಣ ವೇಷ, ಈ ವೇಷ, ಆ ವೇಷದ ಹಾಗೆ ಅಲ್ಲ ಇದು. ಇದು ದೈವಾರಾಧನೆಯ ಒಂದು ವ್ಯವಸ್ಥೆಯೇ ಬೇರೆ. ಅಲ್ಲಿ ಅದಕ್ಕೆ ಸಾಂಪ್ರದಾಯಿಕ ಚೌಕಟ್ಟಿದೆ. ನಾವ್ ಹೇಳುದು ಇವರನ್ನ ವಿರೋಧಿಸುವುದಂತ ಅರ್ಥ ಅಲ್ಲ. ನಮ್ಮ ನೋವೇನು ಅಂತ ಹೇಳಿದ್ರೆ, ಇದು ಯಾವುದೇ ಕಾರಣಕ್ಕೂ ಆ ಮೂಲ ಪರಂಪರೆ ಇದೆ. ನಾಗಮೂಲ ಸ್ಥಾನಕ್ಕೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು, ಮುಡಿಪಿಗೆ ನಾವು ತಿರುಪತಿಗೆ ಹೋಗ್ಬೇಕು, ಮತ್ತು ನಾವು ಏನಾದ್ರೆ ವಾಕ್ದೋಷಕ್ಕೆ ನಾವು ಧರ್ಮಸ್ಥಳಕ್ಕೆ, ಶ್ರೀ ಕ್ಷೇತ್ರ ಪೆರಾರಕ್ಕೆ ಹೋಗ್ಬೇಕು. ಇಂಥದ್ದೆಲ್ಲ ಪೂರ್ವ ಪರಂಪರೆ ಇದೆ. ನಾವು ಈ ಪ್ರದರ್ಶನ ಇತ್ತೀಚೆಗೆ ನೀವು ಗಮನಿಸಬಹುದು, ನಾನು ಹೇಳುವುದಲ್ಲ. ನೋಡಿ, ನಮ್ಮಗಳಲ್ಲೆಲ್ಲ ಏನು ಅಂತ ಹೇಳಿದ್ರೆ, ಈಗ ಸ್ವಾಮಿ ಕೇಸರಿ ತಪ್ಪು ಮಾಡದವರು ಯಾರು ಇಲ್ಲ, ಎಲ್ಲರೂ ಇರ್ತಾರೆ. ಆದ್ರೆ ಹೆಚ್ಚಿನ ಚಲನಚಿತ್ರಗಳಲ್ಲಿ ಒಂದು ಸ್ವಾಮೀಜಿಗಳನ್ನ ನಿಂದಿಸುವಂತದ್ದು, ಒಂದು ನಾಗ ಇದನ್ನ ನಿಂದಿಸುವಂತದ್ದು, ದೈವಾರಾಗೆ ಕೆಟ್ಟದಾಗಿ ತೋರಿಸುವಂತದ್ದು, ಅದು ಇಂಥದ್ದೆಲ್ಲ ತುಂಬಾ ಜಾಸ್ತಿ ಆಗಿ ಹೋಗ್ತಾ ಇದೆ. ಅಲ್ಲ, ಇತ್ತೀಚೆಗೆ ಈಗ ಗುರುಗಳು ಒಂದು ನಿಮಿಷ ಹಾಗೆ ದೂರವಾಣಿ ಸಂಪರ್ಕದಲ್ಲಿ ವಿಸ್ತಾರ ನ್ಯೂಸ್ ಜೊತೆ ಮಾತಾಡೋದಕ್ಕೆ ದೈವ ನರ್ತಕರು ಶ್ರೀಧರ್ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಈ ದೈವ ನರ್ತಕರಾಗಿ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ದೈವಾರಾಧನೆ ಪ್ರದರ್ಶನಗೊಂಡದ್ದು ತಪ್ಪಾಗಿ ಅರ್ಥೈಸುವಿಕೆ ಆಗ್ತಿದ್ಯಾ ಅಥವಾ ಸರಿಯಾಗಿ ತೋರಿಸ್ತಿಲ್ಲ ಅಂತನಾ? ನಿಮ್ಮ ಭಾವನೆ ಏನು? ಒಂದು ದೈವಾರಾಧನೆ ಅನ್ನೋದು ಒಂದು ಚೌಕಟ್ಟಿನ ಒಳಗಿರ್ಬೇಕು. ಆಯ್ತು. ಅದು ಹೊರಗೆ ಬಂದಾಗ ಅದು ದೈವಾರಾಧನೆ ಅಲ್ಲ, ಅದು ಅಪಹಾಸ್ಯ. ದೈವ ನಮ್ಮ ತುಳುನಾಡಿನಲ್ಲಿ ದೈವಾರಾಧನೆಗೆ ನಾವು ದೊಡ್ಡ ಒಂದು ಮಹತ್ವ ಕೊಡುವಂತದ್ದು. ಅದನ್ನು ಮಿತಿ ಮೀರಿದಾಗ ನಮ್ಗೆ ತುಳುವರಿಗೊಂದು ನೋವಾಗುವುದು ಸಹಜ. ಅದು ತುಳುವರಿಗೆ ಅಂತಲ್ಲ, ಈಗ ನಮ್ಮ ತುಳುನಾಡಿನವರು ಹೊರಗಡೆ ಇದ್ದಾರೆ, ಹೊರದೇಶದಲ್ಲಿದ್ದಾರೆ, ಅವರಿಗೂ ಕೂಡ ನೋವಾಗ್ತದೆ. ಎಂತ ನಮ್ಮ ದೈವಾರಾಧನೆಗಳು ಬೀದಿಗಳಲ್ಲಿ ಪ್ರದರ್ಶನವಾಗುತ್ತಿದೆ, ಅದು ಬೇರೆ ರಾಜ್ಯಗಳಲ್ಲಿ ಅದು ಅಪಹಾಸ್ಯವಾಗಿ ಕಾಣುತ್ತದೆ. ಇದು ಸುಳ್ಳು. ಈಗ ಗುರುಗಳೇ ದಯಾನಂದ ಅವರು ಮತ್ತು ಶ್ರೀಧರ್ ಅವರೇ, ಈಗ ನಮ್ಮ ಕರಾವಳಿ ಭಾಗಕ್ಕೆ ಈ ಕಲೆ ಗೊತ್ತಿತ್ತು, ಅಥವಾ ಕರ್ನಾಟಕದಲ್ಲಿ ಯಾರ್ಯಾರು ಕರಾವಳಿ ಭಾಗಕ್ಕೆ ಹೋಗಿ ಬಂದಿದ್ದಾರೆ ಅವ್ರಿಗೆ ಈ ಕಲೆ ಗೊತ್ತಿತ್ತು. ಆದರೆ ಒಂದು ಸಿನಿಮಾ ಮೂಲಕ, ಕಾಂತಾರದ ಸಿನಿಮಾ ಮೂಲಕ ಇದು ದೇಶಕ್ಕೆ ಮತ್ತು ದೇಶದಿಂದ ಆಚೆಗೆ ಇದೊಂದು ಪದ್ಧತಿ ಇದೆ, ಇದೊಂದು ಕಲೆ ಇದೆ ಅಂತ ಗೊತ್ತಾಯ್ತು. ಇದು ತಪ್ಪಾಯ್ತಾ ಸರಿ ಆಯ್ತಾ ಹಾಗಿದ್ರೆ ನಿಮ್ಮ ಪ್ರಕಾರ? ಇದು ಒಂದು ರೀತಿಯಲ್ಲಿ ನೋಡಿದ್ರೆ ಅದು ತಪ್ಪು ಸಂದೇಶ. ಯಾಕಂದ್ರೆ ದೈವಾರಾಧನೆ ಅದು ಕೇವಲ ತುಳುನಾಡಿಗೆ ಮಾತ್ರ ಸೀಮಿತ.
ಇದು ಹೊರ ರಾಜ್ಯಗಳಲ್ಲಿ ಮಾಡುವಂತದ್ದಲ್ಲ. ಒಂದು ನೇಮ ಕಟ್ಟಬೇಕಾದ್ರೂ ನಮ್ಗೆ ಬೆಂಗಳೂರಿಗೆ ಮೈಸೂರಿಗೆ ಹೋಗಿ ಕಟ್ಟುವಂತದ್ದಿಲ್ಲ, ಮುಂಬೈ ಮಹಾರಾಷ್ಟ್ರಕ್ಕೆ ಹೋಗಿ ಕಟ್ಟುವಂತದ್ದಿಲ್ಲ. ನಾವು ಏನಿದ್ರು ನಮ್ಮ ತುಳುನಾಡಿನ ಕೊಡಿಯಡಿಯಲ್ಲಿ ಮಾತ್ರ ಕಟ್ಟುವಂತದ್ದು. ನಮ್ಗೆ ಬೇರೆಯವರಿಗೆ ಹೋಗುವಂತ ರೀಚ್ ಆಗುವಂತದ್ದು ಏನಿದೆ? ಅವರೇನಾದ್ರೂ ಇದರಲ್ಲಿ ಶ್ರೀಧರ್ ಅವರೇ, ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲರ ಮನಸ್ಥಿತಿಯಲ್ಲಿ ಕಾಂತಾರ ಬಂದ ಮೇಲೆ ದೈವಾರಾಧನೆ ಪ್ರಚಾರ ಆಗಿದೆ. ಕಾಂತಾರದಿಂದ ಜಗತ್ತಿಗೆ ಪ್ರಚಾರ ಆಗಿದೆ ಸರಿ, ಆದ್ರೆ ಅದರಿಂದಾಗಿ ದೈವಾರಾಧನೆ ಪ್ರಚಾರ ಆದದ್ದಲ್ಲ. ಅದು ತಪ್ಪು, ದಯವಿಟ್ಟು ಗಮನಿಸಬೇಕು. ಮತ್ತೆ ಒಂದಷ್ಟು ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ದಯಾನಂದ್ ಸರ್, ಯಾಕೆಂದ್ರೆ ಸಾಮಾನ್ಯ ಈ ಸಿನಿಮಾಗಳು ತುಂಬಾ ಜನರನ್ನ ಮಾಸ್ ಆಗಿ ತಲುಪುತ್ತೆ, ಅವಾಗ ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿಗಳು. ನೀವೊಂದು ಗಮನಿಸಬೇಕಾದ್ರಲ್ಲಿ ನಾನೊಂದು ಸೂಕ್ಷ್ಮ ವಿಷಯ ಹೇಳ್ತೇನೆ, ಕೇಳಬೇಕು ಪ್ಲೀಸ್. ಕಾಂತಾರ ದೈವಾರಾಧನೆ ಅನ್ನೋದಿದೆ ಅಂತ ವಿಶ್ವಕ್ಕೆ ಮಾಸ್ ಆಗಿ ತಿಳಿಸ್ತು. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದನ್ನ ಭಕ್ತಿಯಿಂದ ನೋಡುವುದಕ್ಕೂ ವಿಮರ್ಶೆಯಿಂದ ನೋಡುವುದಕ್ಕೂ ಅಪಹಾಸ್ಯ ಅಂತ ಹೇಳಿದ್ರೆ ಅದನ್ನು ಯಾವುದೇ ರೀತಿ ರೀಲ್ಸ್ ಮಾಡಬಹುದು, ಈ ರೀತಿ ಬೇರೆ ಬೇರೆ ಆಂಗಲ್ ಗಳಲ್ಲಿ ನೋಡುವವರು ಜಾಸ್ತಿ. ಭಕ್ತಿಯಿಂದ ನೋಡುವವರ ಪರ್ಸೆಂಟ್ ಕೇವಲ 5-10% ಅಷ್ಟೇ. ಇದೇನು, ಇದನ್ನು ನಾನು ಯಾವ ರೀತಿ ವ್ಯವಹಾರಕ್ಕೆ ಬಳಸ್ಕೊಳ್ಬಹುದು, ಇದನ್ನು ಯಾವ ರೀತಿ ನಾನು ಲೈಕ್ ಶೇರ್ ಇದನ್ನು ಮಾಡ್ಕೊಳ್ಬಹುದು, ಇದನ್ನು ಯಾವ ನಾಟಕಕ್ಕೆ ಬಳಸ್ಕೊಳ್ಬಹುದು. ಸಮಸ್ಯೆ ಅಲ್ಲಿದೆ ಹಾಗಿದ್ರೆ. ಅದನ್ನ ತಪ್ಪಾಗಿ ಗ್ರಹಿಸುವ ಅಥವಾ ತಪ್ಪಾಗಿ ಅಂದ್ಕೊಳ್ಳೋರ್ ಮೇಲೆ ಆಕ್ಷನ್ ಆಗ್ಬೇಕು ಅಥವಾ ಸಿನಿಮಾ ನಾಟಕದ ಮೇಲೆ ಆಕ್ಷನ್ ಆಗ್ಬೇಕು? ಅಷ್ಟು ಮಾತ್ರವಲ್ಲ, ಕಾಂತಾರದಲ್ಲೂ ಒಂದು ತಪ್ಪು ಸಂದೇಶ ಹೋಗಿದೆ. ಅದನ್ನ ನಾನು ಈಗಾಗಲೇ ಪ್ರಚುರ ಪಡಿಸಿದ್ದೇನೆ, ಅವ್ರಿಗೆ ಗೊತ್ತಿಲ್ಲದೆ ಆದದ್ದು ಪಾಪ ಅದು. ನಾನು ಅದು ಹೇಳೋದು ಯಾವ ತಪ್ಪಾಗಿದೆ ಅಂತ ಹೇಳಿದ್ರೆ, ತುಳುನಾಡಿನ ದೈವ ಕಟ್ಟುವವರು ಮಾತ್ರ ಅಲ್ಲ, ತುಳುನಾಡಿನಲ್ಲಿ ಯಾರು ಇದ್ದಾರೆ ಅಲ್ಲಿನ ಮಾತೆಯರು ಅವರು ಎಲ್ಲಾ ಹಿಂಸೆಯನ್ನ ಸಹಿಸ್ತಾರೆ, ಪಾಪ ಎಲ್ಲ ನೋವನ್ನು ಸಹಿಸ್ತಾರೆ. ಆದ್ರೆ ಮಾತೆಯನ್ನು ಬ್ಯಾ ಅನ್ನುವಂತ ಶಬ್ದದಿಂದ ಬೈದ್ರೆ ಅವರು ಬಿಟ್ಟು ಹೋಗ್ತಾರೆ, ಅಷ್ಟು ನೋವಾಗುತ್ತೆ. ಬಾಕಿ ಕಡೆ ಆಗಿಲ್ಲ ತುಳುನಾಡಿನಲ್ಲಿ. ಅದರಲ್ಲಿ ಒಂದೆರಡು ಶಬ್ದ ಹಾಸ್ಯಕ್ಕೆ ಬಂದ್ರೆ ತೊಂದ್ರೆ ಇಲ್ಲ, ಆದ್ರೆ ಒಂದು ಬಟ್ಟಿ ಬಂದಿದೆ ಬ್ಯಾ 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 ಅನ್ನುವಂಥದ್ದು, ಅದು ಕೂಡ ದೈವ ಕಟ್ಟುವವನ ತಾಯಿ ಹಿಡಿಸೂಡಿಯನ್ನು ಇನ್ನೊಬ್ಬನಿಗೆ ಬಡಿಯುವುದು ಬಿಡಿ, ಗುಡಿಸುವಾಗ ತಾಗ್ಲಿಕ್ಕಿಲ್ಲ ಅಂತದ್ರಲ್ಲಿ ಅದನ್ನೇ ಹಿಡಿದು ಬಡಿದು ಅದನ್ನೇ ಒಂದು ಬಟ್ಟಿ ಬ್ಯಾ ಬ್ಯಾ ಅಂತ ಹೇಳುವ ರೀತಿಯಲ್ಲಿ ನಮ್ಮವರನ್ನ, ಅದು ಕೂಡ ದೈವ ನರ್ತಕರನ್ನ ಅವಮಾನ ಮಾಡಿದ ಹಾಗೆ ಆಗಿದೆ. ಬಟ್ ಇದನ್ನ ರಿಷಬ್ ಶೆಟ್ಟಿ ಸಿಕ್ಕಿದಾಗ ನೀವು ಹೇಳಿದ್ದುಂಟಾ? ಖಂಡಿತ ನಾನು ಅದನ್ನು ಅವರು ನಂಗೆ ಬಹಳ ಪ್ರೀತಿಯವರು, ನಾನದು ಹೇಳಿದಲ್ಲ. ಅದೇನಾಗಿದೆ ಅಂತ ಹೇಳಿದ್ರೆ, ಅದರಲ್ಲಿ ಒಳ್ಳೆ ಸಂದೇಶದೊಂದಿಗೆ ನಮ್ಮ ಬಗೆಗಾಗಿ ಕೆಟ್ಟ ಸಂದೇಶ ಸಮಾಜಕ್ಕೆ ಹೋಗುದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದನೇದಾಗಿ. ಎರಡನೇದಾಗಿ ಅಲ್ಲಿ ನೀವು ಸರಿಯಾಗಿ ಗಮನಿಸ್ಬೇಕು, ಗಂಡ ಎಲ್ರಿಗೂ ಗೊತ್ತಿದೆ ಈಗ ಏನು ಲೈಂಗಿಕ ಬಗ್ಗೆ ಎಲ್ಲ ಗೊತ್ತಿರಬಹುದು, ಆದ್ರೆ ತಂದೆ ಮತ್ತು ಮಗಳು, ಮಾವ ಮತ್ತು ಸೊಸೆ ಒಟ್ಟಿಗೆ ಹೋಗು ನೋಡಿ ಅಲ್ಲಿ ಒಬ್ಬ ದೈವ ಕಟ್ಟುವವನ ಮನೆಯವ, ಅವ ಎಷ್ಟು ಕುಡುಕನಾಗಿರ್ಲಿ ಕೆಡುಕನಾಗಿರ್ಲಿ ಬಡುಕನಾಗಿರ್ಲಿ, ಆದ್ರೆ ಅಂತದಕ್ಕೆಲ್ಲ ಅವ ಸಪೋರ್ಟ್ ಮಾಡ್ತಾನೆ ಅನ್ನುವ ರೀತಿಯಲ್ಲಿ ನೋಡಿ ಅಂತ. ಕೊನೆಯದಾಗಿ ಚಿಕ್ಕದಾಗಿ ಹೇಳಿ ಗುರುಗಳೇ, ಈಗ ಏನಾಗ್ಬೇಕು ಅಂತ ನೀವು ಬಯಸ್ತೀರಾ ಈ ಕ್ಷಣ? ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ದೈವಗಳ ಕಾರಣಿಕಗಳ ಬಗ್ಗೆ ದೈವದ 16 ಚೌಕಟ್ಟಿನ ಒಳಗಿನ ಅನಿಯರ ದಳ, ಸಿರಿಸಿಂಗಾರ, ನೇಮನರ್ತನವನ್ನು ಹೊರತುಪಡಿಸಿ ಇನ್ನುಳಿದ ರೀತಿಯಲ್ಲಿ ಆ ದೈವದ ಕಾರಣಿಕ ಕಥೆಗಳನ್ನು ದೇಶ ವಿದೇಶ ತಿಳಿಸಬಹುದು. ಎರಡನೇದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ದಯವಿಟ್ಟು ಗಮನಿಸಬೇಕು, ವಾಟ್ಸಪ್ ಮೀಡಿಯಾಗಳಲ್ಲಿ ಹೊರತಾಗಿ ಈಗ ಒಬ್ಬರು ನೇಮ ಮಾಡುವಾಗ ಅವರು ಅದನ್ನು ನೇರ ಪ್ರಸಾರದ ಮುಖೇನ ವಿಶ್ವದಾದ್ಯಂತ ತಿಳಿಸ್ತಾ ಇದ್ದಾರೆ. ಇಂಥ ಕಡೆ ದೈವಾರಾಧನೆ ಆಗ್ತಾ ಇದೆ, ಈ ನೇಮ ಆಗ್ತಾ ಇದೆ, ಆ ನೇಮ ಆಗ್ತಾ ಇದೆ, ವಿಶ್ವಕ್ಕೆ ಗೊತ್ತಿದೆ. ಅದನ್ನು ಯಾಕಪ್ಪ ದೈವ ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ತೋರಿಸಬೇಕು ಆಗಬಾರ್ದು ಅಂತ ನೀವು ಒತ್ತಾಯ ಮಾಡ್ತಿದ್ದೀರಲ್ವಾ? ನಾನು ಹೇಳುವಂತ, ನಾನು ಇದು ಅವರಿಗೆ ಆರ್ಡರ್ ಮಾಡೋದಲ್ಲ, ವಿನಮ್ರ ಪೂರ್ವಕವಾಗಿ ವಿನಂತಿಸುವುದು. ಏನು ಅಂತ ಹೇಳಿದ್ರೆ, ಎಲ್ಲರೂ ದೈವಾರಾಧಕರು, ನಾನು ವಿನಮ್ರ. ಯಾಕಂತ ಹೇಳಿದ್ರೆ, ದಯವಿಟ್ಟು ಇದರಲ್ಲಿ ನಾವು ಹಣ ಮಾಡಿ ಎಷ್ಟು ದಿವಸ ಬದುಕ್ತೇವೆ ಹೇಳಿ. ಕೊಡ್ತಾರೆ ಅಂತ ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ದಯಾನಂದ್ ಕತ್ತಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಶ್ರೀಧರ್ ಅವರೇ, ದೈವ ನರ್ತಕರು, ನಿಮಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.